ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಭಕ್ತಿಯ ಪುರವಾಗಿರುವಂತಹ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹತ್ಯಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಪರಮ ಪೂಜ್ಯ ಮಹಾವೀರ ಪುರುಷರು ಆಗಿರುವಂತಹ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಅನಾವರಣದ ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿ ಈ ಭವ್ಯ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಾಗೂ ನಮ್ಮ ಭಾಗದಲ್ಲಿ ಎಲ್ಲಿಯಾದರೂ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದರೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುವಂತಹ ಅನುಭಾವಿ ಶಾಸಕರ ಸಾಲಿನಲ್ಲಿ ಯಾರಾದರೂ ಸೇರ್ತಾ ಇದ್ದರೆ ನಮ್ಮ ಶರಣು ಸಲ್ಗರ್ ಅವರು ಸೇರ್ತಾ ಇರ್ತಾರೆ ಅನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳಿ ಉಲ್ಲೇಖಿಸಿ, ಇಂದಿನ ಪವಿತ್ರ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀ ಬಾಬುಹನ್ನ ನಾಯಕರವರೇ, ಶ್ರೀ ಜ್ಞಾನೇಶ್ವರ ಮೂಳೆಯವರೇ, ಶ್ರೀ ದಿಗಂಬರರಾವ್ ಮಾಣ್ಕರೆ ಅವರೇ, ಶ್ರೀ ತಾತ್ಯಾರಾವ್ ಪಾಟೀಲ್ ಅವರೇ, ಶ್ರೀ ಅನಿಲ್ ಭೂಸಾರಿ ಅವರೇ, ಶ್ರೀ ರಾಜ್ಕುಮಾರ್ ಬಿರಾದರ್ ಅವರೇ, ಯಾವತ್ತು ಹತ್ಯಾಳ ಗ್ರಾಮದ ಸಮಸ್ತ ಎಲ್ಲ ಅನುಭಾವಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ವಿರಾಜಮಾನನಾಗಿರ್ತಕ್ಕಂಥ ಪಂಢರಪುರದ ಶ್ರೀ ವಿಠ್ಠಲನ ಶ್ರೀ ಸನ್ನಿಧಿಗೆ ಶರಣಾರ್ಥಿಗಳು. ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು, ಆತ್ಮಂಗೆ ಅರುಹೇ ಚೆಲುವು, ಅಖಂಡೇಶ್ವರನೆಂಬ ನಿಜಬಿಂಬಗೊಂಡವಂಗೆ ಶರಣರ ಸಂಘವೇ ಚೆಲುವು ಎನ್ನುವ ತತ್ವದಂತೆ ಭಕ್ತಿಯ ಪರವಾಗಿರ್ತಕ್ಕಂಥ ಹತ್ಯಾಳ ಗ್ರಾಮಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯೇ ಚೆಲುವು ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಪದ್ಮಾಕರ್ ಪಾಟೀಲ್ ಅವರು ಕೂಡ ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೋರಿ, ಇಂತಹ ಪವಿತ್ರ ಗ್ರಾಮದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಅನಾವರಣ ಕಾರ್ಯಕ್ರಮ ಜರುಗಿದೆ. ಈ ಮೂರ್ತಿಯನ್ನು ನೋಡಿದಾಗ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ, ಪುರ ಪ್ರವೇಶ ಅಂತಾರೆ. ಪುರ ಅಂದ್ರೆ ಊರ. ಪುರ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ, ಹತ್ಯಾಳ ಗ್ರಾಮದ ಪುರ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಒಂದು ದಿವ್ಯ ವ್ಯಕ್ತಿಗಳ ದರ್ಶನ ಆಗ್ತಾ ಇದ್ರೆ ಅದು ಶಿವಾಜಿ ಮಹಾರಾಜರ ದರ್ಶನ ಆಗ್ತಾ ಇದೆ. ಬಹಳ ಗ್ರಾಮಗಳಲ್ಲಿ ಕೂಡಿಸ್ಯಾರ, ಊರಾಗ ಚೌಕಿನ ಕೂಡಿಸ್ತಾ ಇದ್ದಾರೆ, ಮಧ್ಯ ಗ್ರಾಮದಲ್ಲಿ ಕೂಡಿಸ್ತಾ ಇದ್ದಾರೆ. ಆದ್ರೆ ಹಾರಕೂಡ ಮಠಕ್ಕೆ ಲಕ್ಷ ಜನ ಬರ್ತಾ ಇರ್ತಾರೆ ಪ್ರತಿ ವರ್ಷ ಜಾತ್ರಾ ಸಂದರ್ಭದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಜನರು ಉಡುಪಿ ಗ್ರಾಮದ ಮಾರ್ಗವಾಗಿ ಯಾರಾದ್ರೂ ಬರ್ತಾ ಇದ್ರೆ ಮೊಟ್ಟ ಮೊದಲನೇದಾಗಿ ದರ್ಶನ ಯಾರ್ದಾಗ್ತದೆ? ಶಿವಾಜಿ ಮಹಾರಾಜರ ದರ್ಶನ ಆಗ್ತದೆ. ಶಿವಾಜಿ ಮಹಾರಾಜರು ಮೂರ್ತಿಯ ಉದ್ಘಾಟನೆ ಸಂದರ್ಭದಲ್ಲಿ ನೋಡಿದಾಗ ಇವ್ರು ಹೇಳಿದ್ರು, ಶರಣು ಸಲ್ಗರ್ ಅವ್ರಿಗೆ, ಮುಗಿಲಿಗೆ ನೋಡ್ಬೇಕಾಗ್ತದೆ ಮೂರ್ತಿ ಅಂತ. ನನಗನ್ನಿಸ್ತಾ ಇದೆ, ಶಿವಾಜಿ ಮಹಾರಾಜರ ಭವ್ಯ ಮೂರ್ತಿಯನ್ನ, ಅವರ ದಿವ್ಯ ತೇಜಸ್ಸನ್ನ, ದಿವ್ಯ ಕ್ಷಾತ್ರ ತೇಜಸ್ಸನ್ನ ನೋಡಿದಾಗ ಎಂಥವನಲ್ಲಿಯೂ ಕೂಡ ಇವತ್ತು ಅಂಜಿಕೆ ಬರ್ತಾ ಇದ್ದಾರೆ. ದೇವ ಭೂತಗಳ ಅಂಜಿಕೆ ಇದ್ರೂ ಕೂಡ ಒಂದು ಸಲ ಆ ಮೂರ್ತಿಯ ಮುಖ ನೋಡ್ರಿ, ಎಲ್ಲ ಅಂಜಿಕೆ ದೂರ ಆಗ್ತದೆ. ಎಲ್ಲ ಅಂತಹ ದಿವ್ಯ ಶಕ್ತಿ. ಯಾಕೆಂದರೆ ಮಹಾತ್ಮ ಅಂತ ಕರಿತಾ ಇದ್ದಾರೆ. ಯಾರಿಗೆ ಮಹಾತ್ಮ ಅಂತ ಅಂತಾರಂದ್ರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಜಗತ್ತಿನಲ್ಲಿ ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳ ಮೂರ್ತಿ ಅನಾವರಣಗೊಳಿಸುವುದಿಲ್ಲ. ಯಾರು ಮಹಾತ್ಮರಾಗ್ತಾ ಇದ್ದಾರೆ ಅಂಥವ್ರ ಮೂರ್ತಿ ಅನಾವರಣ ಮಾಡ್ತಾ ಇದ್ದಾರೆ. ಯಾರಿಗೆ ಮಹಾತ್ಮ ಅನ್ಬೇಕಂದ್ರೆ, ಮನಸ್ಸಿನಲ್ಲಿರುವುದು ಮಾತಿನಲ್ಲಿರುವುದು ಕೃತಿಯಲ್ಲಿ. ಮಾತು ಮನಸ್ಸು ಕೃತಿಯನ್ನು ಒಂದಾಗಿರಿಸಿಕೊಂಡು ಮಹಾವೀರ ಪುರುಷರಾಗಿ ಭಾರತದಲ್ಲಿ ಬಾಳಿ ಬೆಳಗಿದ ಮಹಾಜ್ಯೋತಿ ಯಾರಂದ್ರೆ ಶಿವಾಜಿ ಮಹಾರಾಜರು. ಸಂಸ್ಕೃತಕಾರ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಹಿಂದೂ ಧರ್ಮದ ಬಗ್ಗೆ ಬಹಳ ಚಂದ ಹೇಳಿದ್ರು ಶರಣು ಸಲ್ಗರ್ ಅವರು. ಹಿಂದೂ ಧರ್ಮದ ಮೂಲ ತತ್ವವೇನು, ಹಿಂದೂಗಳು ಹೇಗಿರಬೇಕು,
ಅವರ ಕರ್ತವ್ಯವೇನು ಎನ್ನುವಂಥ ಮಾತನ್ನ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಿಂದವಃ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್, ಮಮ ದೀಕ್ಷಾ ಹಿಂದೂ ರಕ್ಷಾ, ಮಮ ಮಂತ್ರ ಸಮಾನತಾ ಸಮಾನತಾ ಸಮಾನತಾ. ಸ್ವಧರ್ಮದಲ್ಲಿ ನಿಷ್ಠೆ, ಪರಧರ್ಮದಲ್ಲಿ ಸೌಹಾರ್ದತೆಯನ್ನಿಟ್ಟುಕೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥ ಭಾರತ ದೇಶದ ಯಾವುದಾದ್ರೂ ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ಅಂತಹ ಮಹಾತ್ಮರ ಭವ್ಯವಾಗಿರ್ತಕ್ಕಂಥ ಮೂರ್ತಿಯನ್ನು ಅನಾವರಣ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರಿ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ಶರಣು ಸರ್ಗಾರ್ ಏನು ಕೊಟ್ಟಾರೆ ಅಂತ ಕೇಳಿದ್ರೆ ಅವ್ರಿಗೆ ಅವರು ಕೋರ 2 ಲಕ್ಷ ಕೊಟ್ಟಾರೆ. 2 ಲಕ್ಷ 11,000 ಅವ್ರಿಗೆ ಕೇಳಿದ್ರೆ ಮತ್ತು ಮೂರ್ತಿ ಎದುರಾಗಿ ಮಾಡಿದ್ರಿ ನೀವು, ಅದು ಫೈಬರ್ದಾಗ ಮಾಡಿವ್ರಿ ಅಂತ ಹೇಳ್ತಾರೆ. ಇರಲಿ, ಈಗ ಸದ್ಯ ಆರ್ಥಿಕದಲ್ಲಿ ಅಷ್ಟಕ್ಕಷ್ಟ ಇದ್ರಿ, ಫೈಬರ್ದಾಗ ಆಗ್ಯದ. ಮುಂದೊಂದು ದಿನ ಕಂಚಿನ ಮೂರ್ತಿ ಅನಾವರಣ ಇದೇ ಸರ್ಗಾರ್ ಅವ್ರು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಅವರಿಗೆಲ್ಲ ಹರ್ಕೊಂಡು ಬಿಟ್ಟವ್ರು ಆಶೀರ್ವಾದ ಮಾಡಿ ಅವ್ರು ಎತ್ತರ ಮಟ್ಟಕ್ಕೆ ಬೆಳೆಯಲಿ. ಮುಂದಿನ ಸಲ ಮತ್ತು ಶಾಸಕರಾಗಿ ಸಚಿವರಾಗಲಿ ಕಂಚಿನ ಮೂರ್ತಿ ಅವ್ರು ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಗೆ ಹೇಳ್ತಿದ್ರಿ. ಅದಕ್ಕೆ 50 ಲಕ್ಷ ಬೇಕು, 60 ಲಕ್ಷ ಬೇಕು. ವಸ್ತುಕ್ಕೆ ಮಹತ್ವ ಇಲ್ಲ, ಭಕ್ತಿಗೆ ಮಹತ್ವ ಇದೆ, ಪ್ರೀತಿಗೆ ಮಹತ್ವ ಇದೆ. ಆ ದಿಶೆಯಲ್ಲಿ ಆ ಕಾರ್ಯ ಅವರು ಮಾಡ್ತಾರೆ ಎನ್ನುವಂಥ ಮಾತನ್ನು ಕೂಡ ಅವರಿಗೇನು ಪರ್ಮಿಷನ್ ತೆಗೆದುಕೊಳ್ಳಾರ್ದ ಹೇಳಿದ ಅವ್ರಿಗೆ ಪರ್ಮಿಷನ್ ಹೇಳ್ಬೇಕಂದ್ರೆ ನಮ್ಗೇನು ಪರ್ಮಿಷನ್ ಅವ್ರಿಗೆ ಬೇಕಾಗಿಲ್ಲ. ಅವ್ರ ಪರ್ಮಿಷನ್ ನಮಗೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದ್ರೆ ನಾವು ಪರ್ಫೆಕ್ಟ್ ಮ್ಯಾನ್ ಅಂತ ತಿಳ್ಕೊಂಡು ಪರ್ಮಿಷನ್ ಬೇಕಾಗಿಲ್ಲ. ಪರ್ಫೆಕ್ಟ್ ಮ್ಯಾನ್ ಅಂತ ಏನು ಪರ್ಮಿಷನ್ ತಗೋದು ಅವಶ್ಯಕತೆ ಇಲ್ಲ. ಆ ದಿಶೆಯಲ್ಲಿ ಆ ಕಾರ್ಯದ ಕೂಡ ಹತ್ಯಾಳ ಗ್ರಾಮದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಶಿಸಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಶಿವಾಜಿ ಮಹಾರಾಜರ ವ್ಯಕ್ತಿತ್ವ ಹೇಗಿತ್ತು, ಅವ್ರ ಬಗ್ಗೆ ಚರಿತ್ರೆ ಓದಿರಿ, ನೀವು ಪುರಾಣ ಕೇಳಿರಿ, ಚಲನಚಿತ್ರ ನೋಡಿರಿ. ಆದರೂ ಕೂಡ ಆತನ ಆದರ್ಶ ಪುರುಷನ ವ್ಯಕ್ತಿತ್ವ ಹೇಗಿತ್ತು. ಯಾಕೆಂದ್ರೆ ಅವನ ವ್ಯಕ್ತಿತ್ವ ಹೇಗಿತ್ತು ಅವ್ರದಂದ್ರೆ ದಾತೃತ್ವಂ, ಪ್ರಿಯವಕ್ತೃತ್ವಂ, ಧೀರತ್ವಂ, ಉಚಿತಜ್ಞತ, ಚತ್ವಾರ ಸಹಜಗುಣಾ ಅಭ್ಯಾಸೇನ ನ ಲಭ್ಯತೆ. ಇದರ ಅರ್ಥ ಏನಂದ್ರೆ ಇವು 4 ಗುಣ ಕಲ್ಸರ್ ಬರಲ್ಲ. ಏನಂದ್ರೆ ದಾನ ಮಾಡೋ ಪ್ರವೃತ್ತಿ, ದಾತೃತ್ವಂ, ದಾನ ಮಾಡೋದು ಯಾರಾದ್ರೂ ಕಲ್ಸರ್ ಬರುವುದಿಲ್ಲ. ಶಿವಾಜಿ ಮಹಾರಾಜರನ್ನು ಕೂಡ ದಾನ ಮಾಡಿದರು, ಅನೇಕ ಜನರಿಗೆ ಸಹಾಯ ಮಾಡಿದರು, ಸಹಕಾರ ಮಾಡಿದರು, ಆಶೀರ್ವಾದ ಮಾಡಿದರು. ಅವ್ರದ್ದೊಂದು ಶ್ರೇಷ್ಠ ದಾನ, ಎಂಥದ್ದು ದಾನ ಮಾಡಿದರು ಎನ್ನುವಂಥ ಮಾತನ್ನು ನಡೆದ ಘಟನೆಯನ್ನು ಹೇಳ್ತಾ ಇದ್ದೀವಿ. ಶಿವಾಜಿ ಮಹಾರಾಜರ ಗುರುಗಳು ಯಾರು? ರಾಮದಾಸ್ ಮಹಾರಾಜರು. ರಾಮದಾಸರು ಶಿವಾಜಿ ಮಹಾರಾಜರ ಗುರುಗಳು. ಛತ್ರಪತಿ ಶಿವಾಜಿ ಮಹಾರಾಜರು ವೇದಿಕೆಯ ಮೇಲೆ, ಸಿಂಹಾಸನದ ಮೇಲೆ ಹಿಂಗೆ ಕೂತಿರ್ತಾರೆ. ತಮ್ಮ ರಾಜಸ್ಥಾನದಲ್ಲಿ ರಾಜವಾಡದಲ್ಲಿ ಹಿಂಗೆ ಕೂತಿರ್ತಾರ. ಹೊರಭಾಗಲ ಒಬ್ಬ ಸನ್ಯಾಸಿ ಬರ್ತಾರೆ. ಸನ್ಯಾಸಿ ಬಂದು ಭವತಿ ವಿಖ್ಯಾಂದೇಹಿ, ಇದು ನಡೆದ ಘಟನೆ. ಭವತಿ ವಿಖ್ಯಾಂದೇಹಿ ಅಂತ ಹೇಳ್ತಾರ. ಸೇವಕರು ಬಂದು ಹೇಳ್ತಾ ಇದ್ದಾರೆ, ಬಾಗಲ್ದಾಗ ಯಾರು ಸನ್ಯಾಸಿ ಬಂದಾರ, ಕಾವಿ ಬಟ್ಟೆ ಹಾಕಿರ್ತಕ್ಕಂಥ ಸಂತರು ಬಂದಾರ. ಯಾರು ಬಂದಾರ ಅಂತ ಕೇಳಿದಾಗ ಸಾಕ್ಷಾತ್ ರಾಮದಾಸ್ ಮಹಾರಾಜರು ಬಂದಾರ ತಿಳ್ಕೊಂಡು ಎಲ್ಲ ಸೇವಕರು ಹೇಳಿದಾಗ ಶಿವಾಜಿ ಮಹಾರಾಜರು ಇಂಥ ಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕೂತಾಗ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದು ನೇರವಾಗಿ ಬಾಗಿಲಿಗೆ ಬಂದು ರಾಮದಾಸರ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ರಾಮದಾಸರು ಭವತಿ ಭಿಕ್ಷಾಂದೇವಿ ಅಂತ, ಭವತಿ ಭಿಕ್ಷಾಂದೇವಿ ದಾನ ಕೇಳ್ತಾರೆ. ಆದ್ರೆ ಬೇರೆ ಯಾರು MLA MP ಇವರೆಲ್ಲ ಮಾಡ್ತಾರೆ. ಬೇರೆ ಯಾರ ಕರೋದ್ರಿಂದ ಏನು ಮಾಡ್ತಾರೆ, ಒಂದು 5,000 ರೂಪಾಯಿ ಜೋಳಿಗೆ ಮಾಡ್ತಾರೆ, 11,000 ಎಕ್ಕವನದಲ್ಲಿ ಲಾಕ್ ಕೊಡ್ತೀರಿ ಭಾಳ. ಆದ್ರೆ ಶಿವಾಜಿ ಮಹಾರಾಜರು ನನ್ನ ಗುರು ಭಿಕ್ಷಾ ಇವತ್ತು ದಾನ ಕೇಳಲಿಕ್ಕೆ ಬಂದಾರಂದ್ರೆ ಶಿವಾಜಿ ಮಹಾರಾಜ ಗುರುಗಳಾಗಿರ್ತಕ್ಕಂಥ ರಾಮದಾಸರು ಅವ್ರು ಹಣ ಕೊಡಲಿಲ್ಲ, ಒಂದು ಸ್ಟ್ಯಾಂಪ್ ತೊಗೊಂಡ್ರು, ಸ್ಟ್ಯಾಂಪ್ ಪೇಪರ್ ತೆಗೆದುಕೊಂಡು ತನ್ನ ಎಲ್ಲ ಆಸ್ತಿಯನ್ನು ಅದರ ಮ್ಯಾಗ ಬರೆದು ಇದೆಲ್ಲ ನಿಮಗೆ ಅರ್ಪಿಸ್ತೀನಿ ಅಂತ ತಿಳ್ಕೊಂಡು ಜೋಳಿಗೆದಾಗ ಹಾಕ್ಬಿಡ್ತಾರೆ. ಶಿವಾಜಿ ಮಹಾರಾಜ ಜೋಳಿಗೆಯಲ್ಲಿ ಹಾಕ್ತಾ ಇದ್ದಾರೆ. ದಾತೃತ್ವಂ, ಇದಕ್ಕೆ ದಾನ ಮಾಡೋದಂತ. ಆಗ ರಾಮದಾಸರ ಹತ್ತಾರ, ನಾ ಏನು ಮಾಡ್ಲಪ್ಪ, ನಿಂದು ಇಡೀ ರಾಜ್ಯ ಎಲ್ಲ ವೈಭವ ತೊಗೊಂಡು ನಾ ಏನು ಮಾಡಿ, ನಾ ಸನ್ಯಾಸಿ. ಇರ್ಲಿಲ್ಲಪ್ಪ ಅವ್ರೆ, ಒಂದು ಸಲ ನಾನು ಜೋಳಿಗೆ ಹಾಕಿ ಮುಗಿದು ನಿಮಗೆ ಅರ್ಪಣೆ ಆಯ್ತು. ಆಗ ಶಿವಾಜಿ ನಮ್ಮ ರಾಮದಾಸ್ ಮಹಾರಾಜರು ಹೇಳ್ತಾ ಇದ್ದಾರೆ, ಆಯ್ತಪ್ಪ ನನಗೆ ಅರ್ಪಿಸಿದಲ್ಲ, ಇದು ನಂದಂತ ತಿಳ್ಕೊಂಡೆ ನೀ ರಾಜ್ಯಭಾರ ಮಾಡೋದು ತಿಳ್ಕೊಂಡು ಹೇಳಿದಾಗ ಆ ರಾಮದಾಸ್ ಮಹಾರಾಜರ ಪಾದುಕೆಗಳನ್ನಿಟ್ಟು ಪ್ರತಿನಿತ್ಯ ದರ್ಶನ ಮಾಡಿ ರಾಜ್ಯವನ್ನು ಮಾಡಿದಂಥ ಮಹಾನ್ ಶರಣರು, ಮಹಾನ್ ಯೋಗಿಗಳು ನಮ್ಮ ಶಿವಾಜಿ ಮಹಾರಾಜರು. ಅಂತಹ ಅದ್ಭುತವಾಗಿರುವಂಥ ದಿವ್ಯ ಶಕ್ತಿ ಅವರಲ್ಲಿತ್ತು. ಆ ದಿಶೆಯಲ್ಲಿ ಅವರ ಮೂರ್ತಿಯನ್ನು ಕುಡಿಸಿರಿ ನೀವು.
ಎಷ್ಟು ಜನ ಕೋಟಿ ಕೋಟಿ ಗಟ್ಟಲೆ ಜನ ನಮ್ಮ ಭಾರತ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಎಲ್ಲರ ಮೂರ್ತಿ ಆಗ್ತವೇನು? ಆಗುವುದಿಲ್ಲ. ಯಾಕೆಂದ್ರೆ ಎಂಥವ್ರ ಮೂರ್ತಿ ಆಗ್ತಾ ಇದ್ದ ಅಂದ್ರೆ ಒಬ್ಬ ಕನ್ನಡದ ಕವಿ ಬಹಳ ಚಂದ ಹೇಳ್ತಾ ಇದ್ದಾನೆ, ಸತ್ತವರ ಕಥೆಯಲ್ಲ ಜನನದ ಕುತ್ತದಲ್ಲಿ ಕುಲಿದು ಕರ್ಮದ ಕತ್ತಲೆಯಲ್ಲಿ ಚಿಲುಕುವರ ಸೀಮೆಯ ಹೊರಬುತ್ತಾನಲ್ಲ, ಹೊತ್ತು ಹೋಗದೆ ಪುಂಡರಾಲೆಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಚರಣರು ತಿಳಿಯುವುದೇ ಪ್ರಭುಲಿಂಗ ಲೀಲೆಯನ್ನು ಎನ್ನುವಂತ ಮಾತನ್ನ ಚಾಮರಸ ಕವಿ ಪ್ರಭುಲಿಂಗ ಲೀಲೆಯನ್ನು ಬರಿತಾ ಇದ್ದಾನೆ. ಈ ಜಗತ್ತಿನಲ್ಲಿ 3 ಪ್ರಕಾರದ ಮನುಷ್ಯರು ಇರ್ತಾರೆ. 3 ಪ್ರಕಾರ ಲಕ್ಷ ಪಟ್ಟು ಕೇಳ್ರಿ. ನಿಮ್ಮ ಅಪ್ಪನ ಹೆಸರು ಹೇಳ್ತೀರಿ ನೀವು? ನಮ್ಮ ಅಪ್ಪನ ಹೆಸರು ಇದ್ರಿ. ಮುತ್ತೇನ ಹೆಸರು ಹೇಳ್ತೀರಿ. ಮುತ್ತೇನ ಹೆಸರು ಏನ್ರಿ ಅಂತ ಕೇಳಿದಾಗ ತೆರಿ ತೋರಿಸ್ತೀರಿ. ಏನೋರಪ್ಪ ನಮ್ಮ ಅಪ್ಪ ಹೇಳಿಲ್ಲ ಅಂದ್ರ ಸತ್ತವರು ಜಗತ್ತಿನಲ್ಲಿ ಹುಡ್ತಾರ, ಬೆಳಿತಾರ, ಲಗ್ನ ಆಗ್ತಾರ, ಮಕ್ಕಳು ಇಡ್ತಾರ, 8 ಮಕ್ಕಳು ಹಿಡಿತಾರ, ಹೊರಗೆ ಹೋಗ್ತಾರ, ಬರ್ತಾರ, ಒಂದಿನ ಸತ್ತು ಹೋಗ್ತಾರ, ಬಂದರಿದಾಗ ಮಾಡ್ಬಿಡ್ತಾರ, ಅಲ್ಲೇ ಸಾಪಾಗೋತಾರ. ಅವ್ರದೇನು ಸಮಾಧಿ ಇರಲ್ಲ. ಇವ್ರು ಯಾರು? ಸತ್ತವರು. ಇದ್ದೂ ಸತ್ತವರು ಕೆಲವರು ಇರ್ತಾ ಇರ್ತಾರೆ. ಮಾಡಬಾರ್ದನ್ನು ಮಾಡಿ ಗಲ್ಲಿಗೆ ಒಜ್ಜೆಯಾಗಿ, ಹೆಂಡತಿಗೆ ಒಜ್ಜೆಯಾಗಿ, ಮಕ್ಕಳಿಗೆ ಒಜ್ಜೆಯಾಗಿ, ತಾಲೂಕಕ್ಕೆ ಒಜ್ಜೆಯಾಗಿ, ರಾಜ್ಯಕ್ಕೆ ಒಜ್ಜೆಯಾಗಿ ಕೆಟ್ಟ ಕೆಲಸ ಯಾರು ಮಾಡ್ತಾ ಇದ್ರೆ ಇವ್ರು ಇದ್ದೂ ಸತ್ತ. ಆದರೆ ಇವತ್ತು ಶಿವಾಜಿ ಮಹಾರಾಜರು ಲಿಂಗೈಕ್ಯರಾಗಿ ಅವರು ಹರಿಯಲ್ಲಿ ಲೀನನಾಗಿ 100 ವರ್ಷಗಳ ಗತಿಸಿವಾಯಿತು. ಇವತ್ತು ಅವರ ಭೌತಿಕವಾಗಿರುವಂಥ ದೇಹ ಇರದೇ ಇದ್ರೂ ಕೂಡ ಹಿಂದೂ ಧರ್ಮದ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲಂತ ಮಹಾನ್ ಶರಣರು ಶಿವಾಜಿ ಮಹಾರಾಜರು. ಆ ದಿಶೆಯಲ್ಲಿ ಅಂತಹ ಅದ್ಭುತ ವ್ಯಕ್ತಿಗಳ ಮೂರ್ತಿಯನ್ನು ಅನಾವರಣ ಮಾಡಿದ್ದೀರಿ. ನಮ್ಮ ಶರಣು ಸಲ್ಗರ್ ಅವರು ಹೇಳಿದ್ರು, ಪ್ರತಿನಿತ್ಯ ದರ್ಶನ ಮಾಡಿದ್ರು. ಯಾಕೆಂದರೆ ಮಹಾತ್ಮರ ಮುಖ ಒಂದು ಸಲ ನೋಡಿದ್ರು, ಸಂತರ ಮುಖ ಒಂದು ಸಲ ನೋಡಿದ್ರು. ನೀವೊಬ್ಬ ಸಂತರು ಆದರ್ಶ ಪುರುಷನ ಮುಖ ನೋಡಿದ್ರಂದ್ರ ಅವ್ರ ಮೂರ್ತಿ ಯಾಕೆ ಕೂಡಿಸ್ತಾ ಇದ್ದಾರೆ, ಅನಾವರಣ ಯಾಕೆ ಮಾಡ್ತಾ ಇದ್ದಾರಂದ್ರ ಅವರ ಮೂರ್ತಿ ಭಾವಚಿತ್ರ ಒಂದು ಸಲ ನೀವು ನೋಡಿದ್ರ ಕೋಟಿ ಲಿಂಗದ ದರ್ಶನವಾದಂತೆ. 1 ಕೋಟಿ ದೇವಾಲಯಗಳಿಗೆ ಹೋದ್ರೆ ಏನು ಫಲ ಸಿಗ್ತದ? ಒಂದು ಸಲ ಶಿವಾಜಿ ಮಹಾರಾಜರ ಮುಂದೆ ನಿಂತು ನಾನು ಕೂಡ ಧೈರ್ಯವಂತನಾಗಿ, ಧೈರ್ಯ ಬೇರೆ ಸಿಟ್ಟು ಬೇರೆ ವಿಚಾರ ತಿಳ್ಕೊರಿ ನೀವು. ಸಿಟ್ಟು ಬಂದಾಗ ನಿಮಗೆ BP ಹೈ ಆಗ್ತದ. ನೋಡಿ ಮತ್ತೆ ನನಗೆ ಸಿಟ್ಟು ಬಂತಂದ್ರೆ ಮನುಷ್ಯ ಅಲ್ಲ ಅಂತಾರಿಲ್ಲ. ಸಿಟ್ಟು ಬಂದಾಗ ಸಿಟ್ಟು ಬೇರೆ, ಧೈರ್ಯ ಬೇರೆ. ಧೈರ್ಯ ಅಂದ್ರೆ ಏನಂದ್ರೆ ಅದಕ್ಕೆ ಆತ್ಮಬಲ ಅಂತಾರೆ. ಆತ್ಮಬಲ. ಶಿವಾಜಿ ಮಹಾರಾಜರಲ್ಲಿ 3 ಬಲಗಳಿದ್ದು. 3 ಬಲ. ಒಂದು ತೋಳು ಬಲ, ಒಂದು ಆತ್ಮಬಲ, ಇನ್ನೊಂದು ಗುರುಬಲ. ಗುರುಬಲವಾದ 3 ಬಲ ಹೊಂದಿರತಕ್ಕಂಥ ಮಹಾನ್ ಯೋಗಿಗಳು ಶಿವಾಜಿ ಮಹಾರಾಜರಿದ್ದರು. ಅದಕ್ಕಾಗಿ ಮಹಾಜನೋ ಏನಗತಃ ಸ ಪಂಥಃ. ಅವರ ಮೂರ್ತಿ ಕೂಡಿಸಿರಂದ್ರೆ ಕೇವಲ ಮೂರ್ತಿ ಅಷ್ಟೇ ಅಲ್ಲ, ಆ ಮೂರ್ತಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿರಲಿ. ಅವರ ಆದರ್ಶ ತತ್ವಗಳು ನಿಮ್ಮೆಲ್ಲರಲ್ಲಿ ಸದಾಕಾಲ ಇರಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಶರಣು ಸಲ್ಗರ್ ಅವರು ಹೇಳುವ ಹಾಗೆ ನನಗೆ ಬಹಳ ಖುಷಿ ಆಗ್ತದೆ. ಮರಾಠ ಸಮಾಜದ ಬಗ್ಗೆ 2 ರೀತಿಯಿಂದ ನನಗೆ ಖುಷಿ ಆಗ್ತದೆ. ಮರಾಠ ಸಮಾಜದವರು ಇಡೀ ಭಾರತ ದೇಶದಲ್ಲಿ ಅನೇಕ ಕಡೆ ಇದ್ರಿ. ಮಹಾರಾಷ್ಟ್ರದಲ್ಲಿದ್ರಿ, ಕರ್ನಾಟಕದಲ್ಲಿದ್ರಿ, ತೆಲಂಗಾಣದಲ್ಲಿದ್ರಿ. ನಿಮ್ದೊಂದು ವೈಶಿಷ್ಟ್ಯತೆ ಏನಂದ್ರೆ ನೀವು ನಂಬದೇ ಬಹಳ ಕಡಿಮೆ. ಮತ್ತು ಒಂದು ಸಲ ನಂಬಿದ್ರಂದ್ರೆ ಜೀವನದ ಕೊನೆಯವರೆಗೂ ನಂಬ್ತಾ ಇದ್ರಿ. ಅಂಥ ಸಮಾಜ ಒಮ್ಮೆ ನಂಬಿಬಿಟ್ರೆ ಮುಗೀತು. ಏನು ಬಂದ್ರೆ ಅದರ ಚಂಚಲತೆ ಇಲ್ಲ. ಅಂಥ ಒಂದು ದೈವಿ ಶಕ್ತಿ, ದಿವ್ಯ ಭಕ್ತಿ ನಿಮ್ಮಲ್ಲಿದ. ಆ ದಿಶೆಯಲ್ಲಿ ಮತ್ತು ಇನ್ನೊಂದೇನಂದ್ರೆ ನಿಮ್ಮಲ್ಲಿ ಏಕನಿಷ್ಠೆ. ಅದು ಏಕನಿಷ್ಠೆ. ಈಗ ನಮ್ಮ ಕರ್ನಾಟಕದಾಗ ಅನೇಕ ರೀತಿಯಾಗಿರ್ತಕ್ಕಂಥ ಧ್ಯಾನ, ವಿಚಾರ, ಪೂಜೆ ಎಲ್ಲ ಮಾಡ್ತಾರೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಏಕನಿಷ್ಠೆ. ಒಂದು ಯಾವುದಾದ್ರೂ ನಿಷ್ಠೆ ಅಂದ್ರೆ ಅದು ಪಂಢರಪುರದ ವಿಠ್ಠಲನ ಮೇಲಿನ ಭಕ್ತಿ ಅನ್ನುವಂಥ ನಿಷ್ಠೆ, ಏಕನಿಷ್ಠೆ. ಮತ್ತು ನೋಡಿ, ನೀವು ಭಜನೆ ಮಾಡ್ತೀರಿ, ಅಲ್ಲಿ ಅನೇಕರು ಭಜನೆ ಮಾಡ್ತಾರೆ. ಆದ್ರೆ ನಿಮ್ಮ ಭಜನೆ ಹೆಂಗೆ ಮಾಡ್ತೀರಂತಂದ್ರೆ ನೀವು ಯಾವುದೇ ಶಾಸ್ತ್ರೀಯ ಸಂಗೀತವನ್ನು ಬಿಟ್ಟು ಮಾಡುವುದಿಲ್ಲ. ಶಾಸ್ತ್ರೀಯ ಸಂಗೀತದ ಮುಖಾಂತರವಾಗಿ ಭಜನೆ ಮಾಡ್ತಕ್ಕಂಥ, ಕೀರ್ತನೆ ಮಾಡ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ರೆ ಅದು ಮರಾಠ ಸಮುದಾಯ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಇಲ್ಲಿ 11 ದಿನಗಳ ಪರ್ಯಂತರವಾಗಿ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಕೂಡ ಇವತ್ತು ಪ್ರಾರಂಭ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅನುಭವಿಗಳು ಹೇಳಿದ್ದಾರೆ. ಆ ದಿಶೆಯಲ್ಲಿ ನೀವೆಲ್ಲ ಇವತ್ತು ಮೂರ್ತಿ ಅನಾವರಣ ಮಾಡಿದ್ದೀರಿ. ಒಂದು ಪ್ರತಿಜ್ಞೆ ಮಾಡಬೇಕು. ನೀವು ಒಂದು ಪ್ರತಿಜ್ಞೆ ಮಾಡಬೇಕು. ಶಿವಾಜಿ ಮಹಾರಾಜರಿಗೆ ಮತ್ತು ನಮಗೆ ಒಂದು ಕಾಣಿಕೆ ಕೊಡಬೇಕು. ಯಾವ ಕಾಣಿಕೆ ಹತ್ಯಾಳದವ್ರು ಕೊಡ್ಬೇಕಂದ್ರೆ ಬೆಳ್ಳಿ ಬಂಗಾರದ ಕಾಣಿಕೆ ಅಲ್ಲ,
ವಜ್ರ ವೈಡೂರ್ಯದ ಕಾಣಿಕೆಯಲ್ಲ, ನಮ್ಮಲ್ಲಿರ್ತಕ್ಕಂಥ ಗುಟಕ ಮಟಕ ಎಲ್ಲ ಚಟ ಬಿಟ್ಟು ನಾವೆಲ್ಲರೂ ಶಿವಾಜಿ ಮಹಾರಾಜನ ಭಕ್ತರಾಗ್ತೀವಿ ಅನ್ನುವಂಥ ಪ್ರತಿಜ್ಞೆ ಮಾಡಿದ್ರೆ ಅದು ಮೂರ್ತಿ ಕೂಡಿಸಿದ್ದಕ್ಕೂ ಕೂಡ ಸಾರ್ಥಕತೆ ಆಗ್ತಾ ಇದೆ. ಇವತ್ತು ತಾರೀಖು ಎಷ್ಟು ಸರ್? 11 ತಾರೀಕು. ನಿಮ್ಕ ದೊಡ್ಡದು ಯಾವುದೇ ಇಲ್ಲ. ಈಗ ನೋಡಿ ನೀವು 11 ಗುಟಕ ಏನಂತಾರ ನಾವು ಪಾಕೆಟ್ ಮತ್ತೆ ಹೆಡ್ಲಾಕ್ನು ಬರ್ಲಂತಾವ್ ಕತ್ತರಿಸ್ತೀರ ಹೇಳ್ತೀರಿ. ಎಲ್ಲಿ ನೋಡ್ದಾಗ ಬಾಯಿ ತುಂಬ ಇರ್ತಾವ. ಗುಟ್ಕ ಬಿಡ್ರಿ, ಮಟಕ ಬಿಡ್ರಿ, ಬೀಡಿ ಸಿಗರೇಟ್. ಅದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲ ತಾಯಂದ್ರು ಬಂದು ಪಾದದ ಮ್ಯಾಗ ಬಿದ್ದು ಯಪ್ಪ ಏನಾರ ಒಂದು ಮಂತ್ರ ಹಾಕಿ ನನಗೆ ಅಂಡ ಕುಡಿಯೋದು ಬಿಡಿಸ್ರಿ ಅಂತ. ಅದಕ್ಕಾಗಿ ಇವತ್ತೆಲ್ಲ ಚಟಗಳನ್ನು ಬಿಟ್ಟು ಶಿವಾಜಿ ಮಹಾರಾಜರ ಛಾತ್ರ ತೇಜಸ್, ಅಂತಹ ಛಾತ್ರ ತೇಜಸ್ ಅವರಲ್ಲಿ ಯಾಕಿತ್ತಂದ್ರೆ ಪ್ರತಿನಿತ್ಯ ಗೋಮಾತೆಯ ಆಕಳ ಹಾಲು ಪ್ರತಿನಿತ್ಯ ಅವ್ರು ಕುಡಿತಾ ಇದ್ರು, ಪ್ರತಿನಿತ್ಯ ಕುಡಿತಾ ಇದ್ರು. ಆಕಳ ಹಾಲು ಕುಡಿರಿ, ಸಾತ್ವಿಕ ಆಹಾರ ಸೇವನೆ ಮಾಡ್ರಿ. ಸಿಟ್ಟು ಇರಲಿ ನಿಮಗೂ ಕೂಡ. ಮತ್ತು ನೀವು ಸಿಟ್ಟಿಗೆ ಬರಲಿಲ್ಲ ಅಂದ್ರೆ ನಾ ಜಾತ್ರೆಗಳಿಂದ ಮನೆ ಸಿಟ್ಟಿಗೆ ಬರಲಿಲ್ಲ ಮತ್ತು ರೊಟ್ಟಿದೆ ಮಾಡ್ಕೊಳ್ಳಲ್ಲ. ಸಿಟ್ಟು ಇರಲಿ, ಆದ್ರೆ ಸುಮ್ಮ ಬುಸ್ಸಲ್ಬೇಕಷ್ಟೇ. ಸಿಟ್ಟು ಹೇಗಿರ್ಬೇಕಂದ್ರೆ ನೀರಿನ ಮ್ಯಾಗಿನ ಗೆರೆ ಎಳ್ದಂಗಿರ್ಬೇಕು. ನಾವೆಲ್ಲರೂ ಕೂಡ ಹತ್ಯಾಳ ಗ್ರಾಮದವರು ಒಂದಾಗಿ ಎಲ್ಲ ಚಟಗಳನ್ನು ಬಿಟ್ಟು ಹಾರ್ಕುಳಿಸುವಿಗೆ ಶ್ರೀಹರಿಯ ಭಕ್ತರಾಗಿ ನಾವು ಬಾಳ್ತೀವಿ ಅನ್ನುವಂಥ ಮಾತನ್ನು ಇಟ್ಕೊಂಡು ಹೋದ್ರೆ ಸದಾಕಾಲ ನಿಮ್ಗೆ ಗುರುವಿನ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಕಾರ್ಯಕ್ರಮಕ್ಕೆ ಇದೊಂದು ಪುಟ್ಟ ಗ್ರಾಮ, ಚಿಕ್ಕ ಗ್ರಾಮ ಆದ್ರೂ ಕೂಡ ಎಲ್ಲ ಭಕ್ತಾದಿಗಳು ಕೂಡ್ಕೊಂಡು, ಲಿಂಗಾಯತ ಸಮಾಜದವರು ಎಲ್ಲ ಸಮಾಜದವರು ಕೂಡ್ಕೊಂಡು, ಮರಾಠ ಸಮಾಜದವರು ಕೂಡಿಕೊಂಡು ಬಹಳ ಸುಂದರವಾದಂಥ ಈ ಮೂರ್ತಿಯನ್ನ ಮಾಡಿದ್ದೀರಿ. ನಿಮಗೆ ಸದಾಕಾಲ ಹರಕೋಡಿ ಶಿವಯೋಗಿ ಆಶೀರ್ವಾದ ಆಗ್ತಾ ಇದೆ. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ರೆಡಿಯಲ್ಲಿ ಯಾವುದೇ ಒಂದು ತೊಂದರೆ ನಿಮ್ಗೆ ಆಗ್ಲಾರ್ದಂಗ. ಯಾಕೆಂದ್ರೆ ಒಬ್ಬ ಜ್ಯೋತಿಷ್ಯ ಹೇಳ್ಯಾನ, ಮುಂದೇನೇನೋ ಜಗತ್ ಪ್ರಳಯ ಆಗ್ತದ, ಭೂಮಿ ಮುಳುಗ್ತದ, ಅದ ಅಥವಾ ಇದ ಆಗ್ತದ. ಅದೇನಾಗಲ್ಲ, ಏನು ಭೂಮಿ ಮುಳುಗಲ್ಲ, ಜಗತ್ ಪ್ರಳಯ ಆಗಲ್ಲ, ಭೂಕಂಪ ಆಗಲ್ಲ. ಧೈರ್ಯದಿಂದಿರ್ರಿ. ಶಿವಾಜಿ ಮಹಾರಾಜರ ಬಳಿ ಹೆಂಗೆ ಧೈರ್ಯ ಇತ್ತು ಹಂಗೆ ಆತ್ಮಸ್ಥೈರ್ಯದಿಂದ ಶ್ರೀಹರಿಯ ಮೇಲೆ ಸಂಪೂರ್ಣವಾಗಿರುವಂಥ ಭಕ್ತಿಯನ್ನಿಟ್ಟು ಶ್ರದ್ಧೆಯಿಂದ ಬಾಳಿದ್ರೆ ಅಂದ್ರೆ ಯಾವುದೇ ಭೂಕಂಪ ಆಗುವುದಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ದಿಶೆಯಲ್ಲಿ ತಾವೆಲ್ಲ ಮಾತೆಯರು, ಮಕ್ಕಳು, ಮೊಮ್ಮಕ್ಕಳು, ಅನುಭವಗಳೆಲ್ಲ ಕೂಡ್ಕೊಂಡು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಮಹಾತ್ಮರ ದೇವರ ಆಶೀರ್ವಾದ ಇರಲಿ ಅಂತ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.